ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮಗೆ ತೋರಿಸ್ತೀನಿ ಪೀಟ್ರಾನ್ ಬೇಸ್ ಬಡ್ಸ್ ವೇವ್ ಅನ್ನೋ ಒಂದು TWS ಇಯರ್ಫೋನ್ಸ್ ತೋರಿಸ್ತೀನಿ. ಇದು ಬ್ಲೂಟೂತ್ದು. ಈ ಬಾಕ್ಸ್ ಮೇಲೆ ನೋಡಿಕೊಂಡ್ರೆ ಇದು ಚಾರ್ಜಿಂಗ್ ಕೇಸ್ ಮತ್ತು ಇಯರ್ಬಡ್ಸ್ ಹೇಗಿರುತ್ತೆ ಅಂತ ಒಂದು ಪ್ರಿಂಟಿಂಗ್ ಆದರೆ ಕೊಟ್ಟಿದ್ದಾರೆ. ಮತ್ತು ಇನ್ನು ಬ್ಯಾಕ್ ಸೈಡ್ ನೋಡಿಕೊಂಡ್ರೆ ಇದ್ರ ಬಗ್ಗೆ ಟೆಕ್ನಿಕಲ್ ಇನ್ಫಾರ್ಮೇಷನ್ ಇದೆ. ಬಾಕ್ಸಲ್ಲಿ ಏನೇನಿರುತ್ತೆ ಅದು ಇದೆ, ಮತ್ತು ನೇಮ್ ಆಫ್ ದಿ ಮ್ಯಾನುಫ್ಯಾಕ್ಚರಿಂಗ್ ಅದೆಲ್ಲ ಇದೆ. ಸೊ ಅಷ್ಟೇ, ಇದ್ರ ಮೇಲೆ ಜಾಸ್ತಿ ಏನು ಕೊಟ್ಟಿಲ್ಲ. ಮತ್ತೆ ಈ ಸೈಡಲ್ಲಿ ನೋಡಿಕೊಂಡ್ರೆ ಕನೆಕ್ಟಿವಿಟಿ ಬ್ಲೂಟೂತ್ ವರ್ಷನ್ 5.3 ಅಂತ ಕೊಟ್ಟಿದ್ದಾರೆ. ಮತ್ತೆ ಟ್ರಾನ್ಸ್ಮಿಷನ್ ರೇಂಜ್ ಬಂದು 10 ಮೀಟರ್ಸ್ ಇನ್ ಓಪನ್ ಸ್ಪೇಸ್ ಅಂತ ಇದೆ. ಸೊ ಓಪನ್ ಸ್ಪೇಸಲ್ಲಿ ಅರೌಂಡ್ 10 ಮೀಟರ್ಸ್ವರೆಗೂ ನಾವು ಕನೆಕ್ಟೆಡ್ ಇರ್ಬೋದು. ಚಾರ್ಜಿಂಗ್ ಪೋರ್ಟ್ ಬಂದು 5 ವೋಲ್ಟ್ 1 ಆಂಪಿಯರು. ಟೈಪ್ ಸಿ ಪೋರ್ಟ್ ಕೊಟ್ಟಿದ್ದಾರೆ. 1000 ರೂಪೀಸ್ ರೇಂಜಲ್ಲಿ ಟೈಪ್ ಸಿ ಪೋರ್ಟ್ ಅಂದರೆ ಒಳ್ಳೆಯದೇ. ಈ ಪ್ರೈಸ್ ರೇಂಜಲ್ಲಿ ಟೈಪ್ ಸಿ ಪೋರ್ಟು ತುಂಬ ಕಡಿಮೆ ಬರೋದು, ಬಟ್ ಇವ್ರು ಕೊಟ್ಟಿದ್ದಾರೆ. ಮತ್ತು ಟೋಟಲ್ ಪ್ಲೇಬ್ಯಾಕ್ ಟೈಮ್ ವಿತ್ ಕೇಸ್ ಆದರೆ 40 ಅವರ್ಸ್ ನಾವು ಪ್ಲೇಬ್ಯಾಕ್ ಆದರೆ ಸಿಗುತ್ತೆ ಇದರಲ್ಲಿ. ಮತ್ತು ಡ್ರೈವರ್ ಸೈಜ್ ಬಂದ್ಬಿಟ್ಟು 8mm ಡೈನಾಮಿಕ್ ಅಂತ ಇದೆ. ಆ್ಯಕ್ಚುಲಿ ಡ್ರೈವರ್ ಸೈಜ್ ನೋಡಿದ್ರೆ ಸ್ವಲ್ಪ ಚಿಕ್ಕದಂತಾನೆ ಅನ್ನಿಸ್ತಾ ಇದೆ. ಆದರೆ ಈ ಸೌಂಡ್ ಕ್ಲಾರಿಟಿ ಅನ್ನೋದು ನಾವು ಡ್ರೈವರ್ ಸೈಜ್ನ ನೋಡಿ ಡಿಸೈಡ್ ಮಾಡ್ಲಿಕ್ಕಾಗಲ್ಲ. ಯಾಕಂತಂದರೆ ಈ ಸೌಂಡ್ ಕ್ಲಾರಿಟಿ ಅನ್ನೋದು ಇದರೊಳಗಡೆ ಇರೋ ಡಿಕೋಡರ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಮತ್ತು ಆ್ಯಂಪ್ಲಿಫಿಕೇಶನ್ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾವು ಡ್ರೈವರ್ ಸೈಜ್ ನೋಡಿಕೊಂಡು ಸೌಂಡನ್ನು ಗೆಸ್ ಮಾಡೋದು ಕರೆಕ್ಟ್ ಅಲ್ಲ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಎನಿವೇ, ಇದನ್ನ ಓಪನ್ ಮಾಡಿ ನೋಡೋಣ ಇದು ಸೌಂಡ್ ಹೇಗಿರುತ್ತೆ ಅಂತ. ಇದು ಓಪನ್ ಮಾಡಿದ್ರೆ ಬಾಕ್ಸ್ ಒಳಗಡೆ ಓಪನ್ ಮಾಡ್ತಿದ್ದಂಗೆ ನೋಡಿ ಒಂದು ಕೇಸು, 2 ಇಯರ್ಬಡ್ಸ್ ಇದ್ದಾವೆ. ಇಯರ್ಬಡ್ಸು ಇದು ಬ್ಲ್ಯಾಕ್ ಕಲರ್ ಅಂತ ತರಿಸಿರೋದು. ಆ್ಯಕ್ಚುಲಿ ಇದು ಅವೈಲಬಲ್ ಇರೋದು ಗ್ರೇ, ಬ್ಲ್ಯಾಕ್, ಬ್ಲೂ 3 ಕಲರ್ಸಲ್ಲಿ ಅವೈಲಬಲ್ ಇದೆ. ಮತ್ತು ಇದು ನೋಡಿಕೊಂಡ್ರೆ ಒಂದು ವಾರಂಟಿ ಕಾರ್ಡ್ ಒಂದು ಕೊಟ್ಟಿದ್ದಾರೆ, ಪೀಟ್ರಾನ್ ಅಂತ ವಾರಂಟಿ ಕಾರ್ಡ್ ಆದಮೇಲೆ ಮತ್ತು ಈ ಬಾಕ್ಸಲ್ಲಿ ಒಂದು ಟೈಪ್ ಸಿ ಕೇಬಲ್ ಆದರೆ ಕೊಟ್ಟಿದ್ದಾರೆ ಚಿಕ್ಕದು. ಇದು ಹೆಂಗೆ ಮಡಚಿ ಕೊಟ್ಟಿದ್ದಾರೆ ಅಂತಂದರೆ ನಮ್ಮ ರೋಡ್ ಸೈಡಲ್ಲಿ ಸಿಗುತ್ತಲ್ವ ಆ ಥರ ಮಡಚಿದ್ದಾರೆ ಈ ಕವರು. ಓಕೆ, ಎನಿವೇ ಇಟ್ಸ್ ನಾಟ್ ಎನ್ ಇಶ್ಯೂ. ಮತ್ತು ಈ ಚಿಕ್ಕದು ಚಾರ್ಜಿಂಗ್ ಕೇಬಲ್ ಏನಿದೆ ಅಲ್ವಾ, ಇದೇನು ಅಷ್ಟು ಕ್ವಾಲಿಟಿ ಅನ್ನಿಸ್ತಿಲ್ಲ ನನಗೆ. ಇಷ್ಟಿದೆ, ತುಂಬ ಚಿಕ್ಕದು. ಓಕೆ, ಬಟ್ ಕ್ವಾಲಿಟಿ ಏನು ಇದೇನು ಇಲ್ಲ. ಈ ಪ್ಲಾಸ್ಟಿಕ್ ಕ್ವಾಲಿಟಿ ನೋಡಿಕೊಂಡ್ರೆ ನಮ್ಗೆ ಗೊತ್ತಾಗುತ್ತಲ್ಲ. ಸೊ ಅಷ್ಟು ಇಂಪ್ರೆಸಿವ್ ಆಗೇನೂ ಇಲ್ಲ. ಮತ್ತು 4 ಇಯರ್ ಟಿಪ್ಸ್ ಆದರೆ ಕೊಟ್ಟಿದ್ದಾರೆ. ಈ ಥರದ್ದು 4 ಕೊಟ್ಟಿದ್ದಾರೆ ನೋಡಿ. ಮೇ ಬಿ ನಿಮಗೆ ಕಾಣ್ತಿದೆ ಅನಿಸುತ್ತೆ. ಈ ಥರದ್ದು 4 ಕೊಟ್ಟಿದ್ದಾರೆ. ಸ್ಮಾಲ್ 2, ಲಾರ್ಜ್ 2, ಇನ್ನು ಮೀಡಿಯಮ್ಮು ಇದಕ್ಕೆ ಸಿಗಿಸಿರ್ತಾರೆ ಆಲ್ರೆಡಿ. ಓಕೆ, ಇದರಲ್ಲೇ ಸಿಗಿಸಿದ್ದಾರೆ ಮೀಡಿಯಂ ಬಂದ್ಬಿಟ್ಟು. ಇದು ನೀವು ನೋಡ್ಬೋದು ಬ್ಲ್ಯಾಕ್ ಆ್ಯಂಡ್ ಗ್ರೇ. ಇದು ಟಚ್ ಏನಂತಾರೆ, ಟಚ್ ಸೆನ್ಸಿಟಿವ್ ಇದು. ಸೊ ಬಟನ್ ಏನೂ ಇರಲ್ಲ, ಒತ್ತೋದು ಏನೂ ಇರಲ್ಲ, ಜಸ್ಟ್ ಹಿಂಗೆ ಟಚ್ ಮಾಡಿದ್ರೆ ಸಾಕು. ಓಕೆ, ಇದನ್ನು ಆನ್ ಮಾಡಿ ನೋಡ್ತೀನಿ ನಾನೀಗ. ಸೊ ನೋಡ್ಬೋದು ನೀವು, ತುಂಬ ಚಿಕ್ಕದಾಗೇ ಇದೆ, ಜಾಸ್ತಿ ಹೆವಿ ಏನಿಲ್ಲ. ಬಟ್ ನೋಡಲಿಕ್ಕೆ ಈ ಡ್ರೈವರ್ ಸೈಜ್ ಏನಿದೆ ನೋಡ್ಲಿಕ್ಕೆ ಸ್ವಲ್ಪ ದಪ್ಪನೇ ಕಾಣ್ತಿದೆ. ಬಟ್ ಅವರು 8mm ಅಂತ ಹಾಕಿದ್ದಾರೆ. ಓಕೆ, ನೋ ಪ್ರಾಬ್ಲಮ್. ಬಟ್ ನೋಡ್ಲಿಕ್ಕೆ ಒಳ್ಳೆ ಏನಂತಾರೆ, ಚೆನ್ನಾಗೇ ಇದೆ. ಕ್ವಾಲಿಟಿನೂ ಚೆನ್ನಾಗೇ ಇದೆ. ಈ ಟಚ್ ಪ್ಯಾನಲ್ ಆಗಿರ್ಬೋದು, ಸ್ವಲ್ಪ ಗ್ಲಾಸಿ ಫಿನಿಶ್ ಕೊಟ್ಟಿದ್ದಾರೆ ಇದರ ಮೇಲೆ. ಈ ಟಚ್ ಪ್ಯಾನಲ್ ಮೇಲೆ ನೀವು ಇಲ್ಲಿ ನೋಡ್ಬೋದು ಪೀಟ್ರಾನ್ನ ಲೋಗೋ ಒಂದು ಕೊಟ್ಟಿದ್ದಾರೆ. ಸೊ ಇದೇ ಟಚ್ ಸೆನ್ಸಿಟಿವ್ ಏರಿಯಾ. ಇಲ್ಲೊಂದು 2 ಕಡೆನೂ ಟಚ್ ಸೆನ್ಸಿಟಿವ್ ಇರುತ್ತೆ. ಮತ್ತು ಬಾಕ್ಸ್ ಓಪನ್ ಮಾಡಿ ನೋಡ್ಕೊಳ್ಳೋಣ. ಬಾಕ್ಸ್ ನೋಡಿ, ಇದು ಒಂದು ಮೊಟ್ಟೆ ಥರ ಕೊಟ್ಟಿದ್ದಾರೆ. ಈ ಬಾಕ್ಸ್ ಒಂದು ಸ್ವಲ್ಪ ತುಂಬ ಕ್ಲಾಸಿ ಡಿಸೈನ್ ಆಯಿತು. ಸ್ವಲ್ಪ ಮಾಡ್ರನ್ ಆಗಿ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿರ್ಬೋದು. ಸೊ ಈ ಥರ ಕೊಟ್ಟಿದ್ದಾರೆ. ಇದರೊಳಗಡೆ ಹಾಕಿದ್ರೆ, ಇದು ಹಾಕ್ತಿದ್ದಂಗೆ ಇದು ಮ್ಯಾಗ್ನೆಟ್ ಇರುತ್ತೆ ಇದರೊಳಗಡೆ. ಸೊ ಇದೇನು ಕೆಳಗೇನು ಬೀಳಲ್ಲ. ನೀವು ನೋಡ್ಬೋದು ಲೈಟ್ಸ್ ಆನ್ ಆಗಿದೆ, ಚಾರ್ಜಿಂಗ್ ಲೈಟ್ಸು. ಸೊ ಇದು ಡಿವೈಸ್ ಅನ್ನೋದು ಚಾರ್ಜ್ ಆಗ್ತಾ ಇದೆ. ಇಯರ್ಬಡ್ಸು ನೋಡ್ಬೋದು, ಬ್ಲೂ ಲೈಟು ಬ್ಲಿಂಕ್ ಆಗ್ತಿದೆ, ಬ್ಲೂ ಲೈಟು ರೆಡ್ ಲೈಟ್ ಎಲ್ಲ ಬರ್ತಾ ಇದೆ ಇದರಲ್ಲಿ. ಮತ್ತು ಇಲ್ಲಿ ನೋಡಿಕೊಂಡ್ರೆ ಟೈಪ್ ಸಿ ಪೋರ್ಟ್ ಇದೆ, ಬ್ಲೂ ಲೈಟ್ ಒಂದಿದೆ. ಸೊ ಇದರಲ್ಲಿ ಬ್ಲೂ ಲೈಟ್ ಇದೆ ಅಂತಂದರೆ ಒಳಗಡೆ ಇಯರ್ಬಡ್ಸ್ ಚಾರ್ಜ್ ಆಗ್ತಿದೆ ಅಂತ. ಇದನ್ನು ಚಾರ್ಜ್ ಹಾಕಿದಾಗ ಒಂದು ನಿಮಿಷ ನಾನು ಹಾಕಿ ನೋಡ್ಬಿಡ್ತೀನಿ. ಓಕೆ, ಚಾರ್ಜ್ ಹಾಕಿದಾಗ ಇದ್ರೊಳಗಡೆ ಈ ಬ್ಲೂ ಲೈಟ್ ಏನು ಕಾಣ್ತಿದೆ ಅದರೊಳಗಡೆ ರೆಡ್ ಲೈಟು ಬ್ಲಿಂಕ್ ಆಗ್ತಿದೆ. ಬ್ಲಿಂಕ್ ಅಂದರೆ ಆನ್ ಆಗುತ್ತೆ, ಆಫ್ ಆಗುತ್ತೆ.
ಓಕೆ, ಇದನ್ನ ಹಾಕೊಂಡು ನೋಡ್ತೀನಿ ನಾನೀಗ. ಹಾಕೊಂಡು ನೋಡೋಣ. ಫೋನ್ಗೆ ಕನೆಕ್ಟ್ ಮಾಡ್ತೀನಿ. ಇವಾಗ ನಾವು ಇದನ್ನ ತೆಗೆದು ಹಿಂಗೆ ಕಿವಿಗೆ ಹಾಕೊಳ್ತಿದ್ದಂಗೆ ಪವರ್ ಆನ್ ಅಂತ ಬರುತ್ತೆ, ಮತ್ತೆ ಪೇರಿಂಗ್ ಅಂತ ಹೇಳುತ್ತೆ. ನಾವು ಇದೇ ಫಸ್ಟ್ ಟೈಮ್ ಅಲ್ವಾ ಆನ್ ಮಾಡಿರೋದು, ಸೊ ಪೇರಿಂಗ್ ಅಂತ ಹೇಳುತ್ತೆ. ನೋಡೋಣ ಏನಾಗುತ್ತೆ ಅಂತ. ಸ್ವಲ್ಪ ಟೈಮ್ ಹಿಡಿತಾ ಇದೆ. ಇದು ಕನೆಕ್ಟ್ ಆಗ್ತಿದ್ದಂಗೆ ಪಿಟ್ರಾನ್ TWS ಈಸ್ ಕನೆಕ್ಟೆಡ್ ಅಂತ ತೋರಿಸ್ತಾ ಇದೆ. ಈ ಕಡೆ ಸೌಂಡ್ ಬರ್ತಿಲ್ಲ, ಈ ಕಡೆ ಲೆಫ್ಟ್ ಸೈಡ್ ಮಾತ್ರ ಬರ್ತಿದೆ, ರೈಟ್ ಸೈಡ್ ಬರ್ತಿಲ್ಲ. ಸೊ ಮೇ ಬಿ ಚಾರ್ಜ್ ಇಲ್ಲ ಅನ್ಸುತ್ತೆ. ನಾನು ಚಾರ್ಜ್ ಹಾಕಿ ಮತ್ತೆ ಆನ್ ಮಾಡ್ತೀನಿ. ಓಕೆ, ಇವಾಗ ಬಂತು, ಪೇರಿಂಗ್ ಅಂತ ಬಂತು. ಪ್ಲೀಸ್ ಚಾರ್ಜ್ ಅಂತ ಹೇಳ್ತಾ ಇದೆ. ಸೊ ನಾನು ಚಾರ್ಜ್ ಹಾಕ್ಬಿಟ್ಟು ಮತ್ತೆ ವಿಡಿಯೋ ಓಪನ್ ಮಾಡ್ತೀನಿ. ಅವಾಗ ನೋಡೋಣ ಏನಾಗುತ್ತೆ ಅಂತ. ಸೊ ವೀಕ್ಷಕರೇ, ಇವಾಗಾದ್ರೆ ಕನೆಕ್ಟ್ ಆಗಿದೆ. ಚಾರ್ಜ್ ಆದ್ಮೇಲೆ ಈಗ ಒಂದು ಒಳ್ಳೆ ಸಾಂಗ್ ಪ್ಲೇ ಮಾಡಿ ನೋಡೋಣ ಹೇಗೆ ಬರುತ್ತೆ ಅಂತ. ಸೌಂಡ್ ಎಲ್ಲ ಸೂಪರ್ ಆಗಿದೆ, ಚೆನ್ನಾಗೇ ಬರ್ತಾ ಇದೆ. ಸೊ ನಿಮಗೂ ಕೇಳಿಸ್ತಿದೆ ಅನ್ಸುತ್ತೆ. ಸೌಂಡ್ ಚೆನ್ನಾಗೇ ಇದೆ. ಬೇಸು, ಮಿಡ್ಸು, ಟ್ರಬಲ್ಸ್ ಎಲ್ಲ ಚೆನ್ನಾಗೇ ಇದೆ. ಈ ಪ್ರೈಸ್ ಪಾಯಿಂಟ್ ಅಲ್ಲಿ ನಾವು ತಗೋಬೋದಾ ಅಂತಂದ್ರೆ ಖಂಡಿತ ಇದೊಂದು ಬೆಸ್ಟ್ ಆಪ್ಷನ್ ಅಂತಾನೆ ಅನ್ಕೋಬಹುದು. ಈ ಪ್ರೈಸ್ ಪಾಯಿಂಟ್ ಅಲ್ಲಿ 1000 ರುಪೀಸ್ ಅಲ್ಲಿ TWS ತಗೊಳ್ಬೇಕು ಅನ್ಕೊಂಡಿರೋರು, ಒಳ್ಳೆ ಸೌಂಡ್ ಬೇಕು ಅನ್ಕೊಳ್ಳೋರು ಕಣ್ ಮುಚ್ಕೊಂಡು ತಗೋಬಹುದು. ಏನಂತಾರೆ, ಸೆಕೆಂಡ್ ಥಾಟೇ ಬೇಕಾಗಿಲ್ಲ ಇದನ್ನ ತಗೊಳ್ಳೋದಿಕ್ಕೆ. ಅಷ್ಟು ಚೆನ್ನಾಗಿದೆ. 1000 ರುಪೀಸ್ ಪ್ರೈಸ್ ಪಾಯಿಂಟ್ ನ ನಾವು ಕನ್ಸಿಡರ್ ಮಾಡಿದ್ರೆ ಇದು ತುಂಬಾ ಚೆನ್ನಾಗಿದೆ. 1000 ರುಪೀಸ್ಗಿಂತ ಜಾಸ್ತಿನೇ ಏನಂತಾರೆ ವರ್ತ್. ಸೊ ನಿಮ್ಮಲ್ಲಿ ಯಾರಾದರೂ TWS ಅಥವಾ ಬ್ಲೂಟೂತ್ ತಗೊಳ್ಳೋಕೆ ಥಿಂಕ್ ಮಾಡ್ತಾ ಇದ್ರೆ ಇದು ಒಂದ್ಸರಿ ಟ್ರೈ ಮಾಡಿ. ನನ್ನವರೆಗೂ ಇದು ತುಂಬಾ ಚೆನ್ನಾಗಿದೆ. 1000 ರುಪೀಸ್ ಪ್ರೈಸ್ ಪಾಯಿಂಟ್ ಅಲ್ಲಿ ಇನ್ನೂ ಇದಕ್ಕಿಂತ ಬೆಟರ್ ಸೌಂಡ್ ಕ್ವಾಲಿಟಿ ಇರೋದು ಸಿಗುತ್ತೇನೋ, ಬಟ್ ತುಂಬಾ ಕಾಸ್ಟ್ಲಿ ಬರುತ್ತೆ. ಬೋಟ್ ಅಲ್ಲಿ ಕೂಡ ತುಂಬಾ ಇದಾವೆ, ಬಟ್ ನನ್ಗೇನು ಅಷ್ಟು ಇದು ಇದ್ದಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಬೇರೆದ್ರಲ್ಲಿ. ನಾನು ಬೋಟ್ ಅಲ್ಲಿ ಕೂಡ ಟ್ರೈ ಮಾಡಿದೆ, ಬಟ್ ಇದು ತುಂಬಾ ಚೆನ್ನಾಗಿ ಅನ್ನಿಸ್ತು. ಇನ್ ಕೇಸ್ ನೀವೇನಾದ್ರು ತಗೊಳಕಿದ್ರೆ ಇದನ್ನೊಂದ್ಸರಿ ಕನ್ಸಿಡರ್ ಮಾಡಿ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಎನಿವೇ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು, ಬಾಯ್.